ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬಾ ದಿನ ಆಗಿತ್ತು. ನಾನು ನನ್ನ ಹಸ್ಬೆಂಡು ಕಡೆ ಹೋಗ್ಬಿಟ್ಟು, ಸೊ ಇವತ್ತು ಬೇಬಿ ಜೊತೆ ಹೋಗೋಣ ಅಂತ ಹೇಳಿ ಮನೆ ದೇವ್ರಿಗೆ ಹೋಗಬೇಕಾಗಿತ್ತು. ಶ್ರಾವಣದಲ್ಲಿ ಆ್ಯಕ್ಚುಲಿ ಹೋಗ್ಬೇಕಾಗಿತ್ತು, ಬಟ್ ನಾವು ಹೋಗಲಿಲ್ಲ. ಇವಾಗ ಹೋಗ್ತಾ ಇದ್ವಿ. ಅವನಿಗಿನ್ನ 4 months ಕಂಪ್ಲೀಟ್ ಆಗಿರಲಿಲ್ಲ. ಇವಾಗ 4 months ಕಂಪ್ಲೀಟ್ ಆಗಿದೆ. ಅದಕ್ಕಾಗಿ ಹೋಗ್ತಾ ಇದ್ದೀವಿ ಮನೆ ದೇವರಿಗೆ. ಶ್ರಾವಣದಲ್ಲಿ ಹೋಗಲಿಲ್ಲ ಅಂತಂದರೂ ಬೇರೆ ದಿನ ಆದರೂ ಹೋಗಲೇಬೇಕಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಗಾಡಿಯಲ್ಲಿ ಕೂತ್ಕೊಂಡ್ಮೇಲೆ ಸುಮ್ಮನೆ ಇದ್ದ ಅವನು, ಒಂಚೂರು ಹತ್ತಿಲ್ಲ. ಫುಲ್ಲು ಅದು ಗಾಡಿ ಒಳಗೆ ಕಲರಾಗಿ ಕಾಣ್ತಿತ್ತಲ್ವ ಹಾಕಿರೋದು. ಸೊ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದ. ಸ್ವಲ್ಪ ಹೊತ್ತು ಹಂಗೆ ಆಟ ಆಡ್ದ ಗಾಡಿಯಲ್ಲೇ. ಡೀಸೆಲ್ ಬೇರೆ ಖಾಲಿಯಾಗಿತ್ತು ಅಂತ ಹೇಳ್ಕೊಂಡು ಪಾಪು ನೋಡ್ತಿದ್ದಾನೆ. ಅಲ್ಲಿ ಹೊರಗಡೆ ಕರ್ಕೊಂಡೋದ್ರೆ ಸುತ್ತಮುತ್ತ ಫುಲ್ಲು ಹಾಗೆ ನೋಡ್ತಿರ್ತಾನೆ, ಏನದು ಅಂತ ಹೇಳಿ. ಅಲ್ಲೇ ಸ್ವಲ್ಪ ಗಾಡಿ ನಿಲ್ಲಿಸಿದ್ವಿ. ಅಲ್ಲಿಂದ ಹೊರಟು ನೀರು ತೊಗೋಣ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ವಿ. ವಾಟರ್ ಬಾಟ್ಲು ತುಂಬ್ಕೊಂಡಿದ್ದ, ಬಟ್ ಮರ್ತುಬಿಟ್ಟೆ ಅಂತ ಹೇಳಿ ಅವರೇನೇನು ತೊಗೊತೀನಿ ಬಿಡು ಅಂತ ಹೇಳಿ 2 ಲೀಟ್ರಿಂದ ವಾಟರ್ ಬಾಟ್ಲು ತೊಗೊಂಡು ನೀರು ಕುಡಿದು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಾವು ಅರಸೀಕೆರೆಗೆ ಹೋಗ್ತಾ ಇರೋದು. ಅರಸೀಕೆರೆ ದುರ್ಗಮ್ಮನ ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋದು. ಇಲ್ಲಿ ಏನು ಮೆಮೊರಿ ಅಂತ ಅಂದರೆ, ಅರಸೀಕೆರೆ ಹತ್ತಿರದಲ್ಲೇ ಮದುವೆ ಆಗಿದ್ದು. ಇನ್ನು ಹಾಗೆ ನೇಚರ್ ನೋಡ್ತಾ ಪಾಪನು ಮಲಗಿದ್ದ. ಅವನಂತೂ ಎದ್ದಳ್ಳೇ ಇಲ್ಲ. ಅಲ್ಲಿ ದೇವಸ್ಥಾನ ಹೋಗೋ ಮಟನೂ ಎದ್ದಳ್ಳಿಲ್ಲ ಅವನು. ತುಂಬಾ ಚೆನ್ನಾಗಿತ್ತು ನೇಚರು. ಗಾಳಿ ತುಂಬಾ ಚೆನ್ನಾಗಿ ಬರ್ತಿತ್ತು. ಇನ್ನೇನು ಊರಿಗೆ ಹೋದ್ವಿ. ಬಂದು ಹಣ್ಣು ಕಾಯಿ ಎಲ್ಲ ತೊಗೋಬೇಕಾಗಿತ್ತು. ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಅಂದರು. ಅದಕ್ಕೆ ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಗಾಡಿ ನಿಲ್ಲಿಸ್ಬಿಟ್ಟು ಹಣ್ಣು ಕಾಯಿ ತೊಗೋಣ ಅಂತ ಹೇಳಿ ಬಂದ್ವಿ. ಪಾಪು ಅಂತೂ ಅವಾಗ ಎದ್ದ. ಅಲ್ಲಿವರೆಗೂ ಮಲಗಿದ್ದ ಅವನು. ಚೆನ್ನಾಗಿ ನಿದ್ದೆ ಮಾಡ್ದ. ಹಣ್ಣು ಕಾಯಿ, ಉಡಕ್ಕಿ ಸಾಮಾನು, ಸ್ಯಾರಿ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಬಂದ್ವಿ. ನನ್ನ ಹತ್ರ ಬಂದ ತಕ್ಷಣ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಅವ್ರ ಅಪ್ಪನ ಕೈಯಲ್ಲಿ ಕೊಟ್ಬಿಟ್ಟೆ ನಾನು. ಇನ್ನೇನು ಹಣ್ಣು ಕಾಯಿ ನಾನೇ ಇಟ್ಕೊಂಡು ತನಕ ಬಂದ್ವಿ. ಒಳಗಡೆ ಹೋಗೋದೊಂದೇ ಬಾಕಿ. ಈಗ ಒಳಗಡೆ ಹೋಗಬೇಕು. ನಾನು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಹಣ್ಣು ಕಾಯಿ ಎಲ್ಲ ಮಾಡಿಸಿ ಸುಮ್ಮನಿದ್ದ. ಅವನು ದೇವಸ್ಥಾನದಲ್ಲಂತೂ ಒಂದು ಚೂರು ಹತ್ತಿಲ್ಲ, ಏನಿಲ್ಲ. ಸೌಂಡಿಗೆ, ಗಂಟೆ ಬಾರಿಸೋ ಸೌಂಡಿಗೆ ಎಲ್ಲದಕ್ಕೂ ಸುಮ್ಮನೆ ಇದ್ದ, ಹತ್ತಿಲ್ಲ. ಅದೊಂದೇ ಖುಷಿ ನನಗೆ. ಎಲ್ಲೋದ್ರೂ ಭಾಳ ಅಳ್ತಾನೆ, ಬಟ್ ದೇವಸ್ಥಾನಕ್ಕೆ ಬಂದಾಗ ಸುಮ್ಮನಿದ್ದಪ್ಪ. ಅದೇ ಹೆಂಗೋ ನನ್ನ ಲಕ್ಕು ಚೆನ್ನಾಗಾಯಿತು. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹಣ್ಣು ಕಾಯಿ ಎಲ್ಲನೂ ಕೊಟ್ಟು ಅವನಿಗೊಂದು ತಾಯ್ತ ಮಾಡಿಸ್ಬೇಕಾಗಿತ್ತು. ತಾಯ್ತನೂ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿ ಗಣೇಶನ ವಿಸರ್ಜನೆ ಮಾಡೋಕ್ಕೋಸ್ಕರ ತೊಗೊಂಡು ಹೋಗ್ತಾಯಿದ್ರು. ಪಾಪ ನೋಡಿಲಿ ಹೆಂಗೆ ಮಾಡ್ತಿದ್ದಾನೆ ಅವನು. ನನ್ನ ಮೇಲೆ ಕೂಡ್ತಿರ್ಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಅಲ್ಲಿ ಪಕ್ಕದಲ್ಲಿ ಸೀಟ್ ಪಕ್ಕದಲ್ಲಿ ಜಾಗ ಆಯ್ತಲ್ಲ, ಅಲ್ಲಿ ಹಂಗೆ ಮಲಗಿಸಿದ್ದೆ. ನೋಡ್ತಾ ಇದ್ದಾನೆ ಹಿಂಗೆ. ಅವರಪ್ಪನ ನೋಡ್ದ, ನಗ್ತಾನೆ, ಸುಮ್ಮನೆ ಆಗ್ದ. ಸೊ ರಿಟರ್ನ್ ಹೋಗ್ತಾ ಇದ್ವಿ. ಈಗ ಅಲ್ಲೇ ಊರಲ್ಲೇ ಟಿಫನ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳಿ ದಾವಣಗೆರೆಗೆ ಬಂದಮೇಲೆ ಅಂದ್ಕೊಂಡ್ವಿ. ಆದರೆ ಮಾತಾಡ್ತಾ ಹಾಗೆ ಅವ್ರ ಫ್ರೆಂಡು ಹೋಟ್ಲ್ ಇಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಅಲ್ಲಿ ಹೋಗೋಣ ಟಿಫನ್ನಿಗೆ ಅಂತ ಹೇಳಿ ಮಾತಾಡ್ಕೊಂಡ್ವಿ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಅದು ರಾಘವೇಂದ್ರ ಬೆಣ್ಣೆ ದೋಸೆ ಹೋಟೆಲ್. ಅದು ದೋಸೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೊಸ್ದಾಗಿ ಮಾಡಿದ್ದಾರೆ. ಮಾಗನೂರು ಪೆಟ್ರೋಲ್ ಬಂಕ್ ಹತ್ರ ಇದೆ. ಅದೇ ಲೈನಲ್ಲೇ ಇದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಟೈಮ್ ಹೋಗಿ ಟ್ರೈ ಮಾಡಿ. ಜೊತೆಗೆ ರೈಸ್ ಬಾತ್ ತೊಗೊಂಡಿದ್ದೆ. ಟಿಫನ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ನಮ್ಮ ಮನೆಯವರು ಏನೋ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋದರು. ನಾವು ಬಂದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ್ಮೇಲೆ ಪಾಪು ಎದ್ದಿದ್ದ. ಆಮೇಲೆ ಇದು ವಿಡಿಯೋ ಮಾಡಿರೋದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇ.
ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಪ್ಪನೂ ಬಂದಿದ್ದರು, ಅಪ್ಪ ಜೊತೆ ಹಂಗೆ ಆಟ ಆಡ್ಕೊತ ಇದ್ದ. ಸೊ ಇವತ್ತಿನ ದಿನನ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.